ಅನ್ಸ್ಕೊಂಡಿದೆ. ಇಲ್ಲ ಮನೇಲೆ ಮಾಡಿದ್ದು. ವೆಲ್ಕಮ್ ಟು ಸಂಡೇ ಸ್ಪೆಷಲ್ ವ್ಲಾಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಧನ್ಯ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಧನ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಹೆಲ್ತಿ ಡ್ರಿಂಕನ್ನು ಕುಡ್ಕೊಂಡು ಇವತ್ತು ಎಗ್ ದಮ್ ಬಿರಿಯಾನಿನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋಕ್ಕೆ ಮರಿಬೇಡಿ, ಹೈಪ್ ಮಾಡೋಕ್ಕೆ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಹೆಲ್ತಿ ಡ್ರಿಂಕನ್ನು ಒಂದು ಪಪಾಯ ಮತ್ತು ಕ್ಯಾರೆಟ್ ಮತ್ತು ಶುಂಠಿನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಬಿ ಎತ್ತಿಟ್ಕೊಂಡು ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತಿ ಡ್ರಿಂಕ್ ನಮ್ಮ ದೇಹವನ್ನು ತುಂಬ ಆರೋಗ್ಯಕರವಾಗಿ ಇಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಟೀ ಕಾಫಿ ಬದಲಿಗೆ ಈ ಥರ ಒಂದು ಹೆಲ್ತಿ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಬೋದು. ಇವಾಗ ಒಂದು ಲೋಟಕ್ಕೆ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಜ್ಯೂಸನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹನಿ ಅಥವಾ ಲೆಮನ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹನಿನ ಹಾಕ್ಕೊಂಡು ನಾನು ಕುಡ್ಬಿಟ್ಟು ಹಸ್ಬೆಂಡ್ಗೂ ಕೊಟ್ಬಿಟ್ಟು ಇವಾಗ ಎಗ್ ದಮ್ ಬಿರಿಯಾನಿನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ಟವ್ನ ಹಚ್ಕೊಂಡು ಮೊಟ್ಟೆನ ಬೇಯಲಿಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆನ ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಬೇಯಲಿಕ್ಕೆ ಹಾಕಬೇಕಾದ್ರೆ ಈರುಳ್ಳಿ ಸಿಪ್ಪೆನ ಸೇರಿಸಿದ್ರೆ ಮೊಟ್ಟೆ ಬೇಗ ಒಡೆದೋಗಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಈರುಳ್ಳಿ ಸಿಪ್ಪೆನೂ ಕೂಡ ಸೇರಿಸ್ಬಿಟ್ಟು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಮದರ್ಸ್ ಡೇ ಕೂಡ. ಯಾರೆಲ್ಲ ಇವತ್ತು ನಿಮ್ಮ ತಾಯಂದಿರಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ರಿ, ಏನೆಲ್ಲ ಸರ್ಪ್ರೈಸ್ ಮಾಡಿದ್ರಿ ನಿಮ್ಮ ಅಮ್ಮಂದಿರಿಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸೋಕ್ಕೆ ಮರಿಬೇಡಿ. ನಾನಿಲ್ಲಿ ಮೊಟ್ಟೆನ ಬೇಯಲಿಕ್ಕೆ ಹಾಕ್ಬಿಟ್ಟು ಆನಿಯನ್ನ ನಾವು ಡೀಪ್ ರೋಸ್ಟ್ ಮಾಡಿ ಇಟ್ಕೊಳ್ಬೇಕಲ್ವಾ, ಅದಕ್ಕಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ದು 2-3 ಈರುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಸ್ಟವ್ನ ಹಚ್ಕೊಂಡು ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಡ್ತಾ ಇದ್ದೀನಿ. ನೀರು ಸ್ವಲ್ಪ ಕಾದಿದ್ದಾದ ನಂತರ ನಾನಿಲ್ಲಿ ಒಂದೇ ಒಂದು ಇಂಚಾಗೋಷ್ಟು ಚಕ್ಕೆ, 2 ಲವಂಗ, ಒಂದೇ ಒಂದು ಸ್ಟಾರು, 1 ಮೊಗ್ಗು, ಸ್ವಲ್ಪ ಸೋಂಪು ಕಾಳು, ಒಂದೇ ಒಂದು ಏಲಕ್ಕಿ, 2 ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕಸೂರಿ ಮೆಥಿ, ಒಂದು ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದಿದ್ದಾದ ನಂತರ ಸ್ಟವ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇಲ್ಲಿ ತೊಳೆದಿಟ್ಟಿರುವಂತಹ ಅಕ್ಕಿನ ಸೇರಿಸ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ಸೇರಿಸ್ಕೊಳ್ಳಿ. ಅನ್ನಕ್ಕೆ ಚೆನ್ನಾಗಿ ಉಪ್ಪು ಇಟ್ಕೊಳ್ಬೇಕು. ಅದಕ್ಕಾಗಿ ಇವಾಗಲೇ ನಾನು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ತಿರುಗಿಕೊಂಡು ಅನ್ನ ಒಂದು 3/4 ಭಾಗ ಬೇಯೋಷ್ಟೊತ್ತವರೆಗೂ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕು. ಎಗ್ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಈ ಥರ ಸಪ್ರೇಟಾಗಿ ರೈಸ್ನ ಮಾಡಿಕೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ, ಒಂದು 3/4 ಭಾಗ ಅಂತೂ ಬೆಂದಿದೆ. ಇವಾಗ ಇದನ್ನು ಸಪ್ರೇಟಾಗಿ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಹುಷಾರಾಗಿ ಮಾಡಿ. ಬಿಸಿ ಕೈಗೆ ತಾಗಿದ್ರೆ ಸ್ವಲ್ಪ ಕೈನ ಸುಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿಕೊಂಡು ಮಾಡಿ ಅಷ್ಟೇನೆ. ಇವಾಗ ಈರುಳ್ಳಿನ ಡೀಪ್ ಫ್ರೈ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಅಷ್ಟು ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಗೋಲ್ಡನ್ನಿಶ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಡೀಪ್ ಫ್ರೈನ ಮಾಡ್ಕೊಳ್ಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ ಡೀಪ್ ಫ್ರೈ ಆಗಲಿಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 6 to 7 ಮಿನಿಟ್ಸ್ ತಗೊಳುತ್ತೆ. ಅಲ್ಲಿವರೆಗೆ ಮೊಟ್ಟೆ ಕೂಡ ಬೆಂದಿತ್ತಲ್ವಾ, ತಣ್ಣೀರು ಹಾಕಿ ಇಟ್ಬಿಟ್ರೆ ನೀಟಾಗಿ ಸಿಪ್ಪೆ ಬಿಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮೊಟ್ಟೆನೂ ಕೂಡ ತೆಗ್ದು ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ, ಸ್ವಲ್ಪನೂ ಮೊಟ್ಟೆ ಒಡೆದೇ ಹೋಗಿಲ್ಲ, ಚೆನ್ನಾಗಿ ಬೆಂದಿದ್ದಾವೆ. ಈರುಳ್ಳಿ ಕೂಡ ಈ ಕಡೆ ನೀಟಾಗಿ ಡೀಪ್ ಫ್ರೈ ಆಗಿತ್ತು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನೀವು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿ ಇಟ್ಕೊಳ್ಬೇಕು ಇದನ್ನು. ಇವಾಗ ನಾನು ಕೂಡ ಒಂದು 5-6 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಮಾಡಿದಾದ ನಂತರ ಈ ಥರ ಸಪ್ರೇಟ್ ಪ್ಲೇಟಿಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಈಗ ಎಗ್ ಬಿರಿಯಾನಿಗೆ ಹಾಕಲಿಕ್ಕೆ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಅದೇ ಪ್ಯಾನಿಗೆ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ರುಬ್ಬಿ ಇಟ್ಕೊಳ್ಳೋದು ಅಷ್ಟೇನೆ. ಮಸಾಲೆ ನಿಧಾನಕ್ಕೆ ತಣ್ಣಗಾಗೋ ಅಷ್ಟೊತ್ತಿಗೆ ಎಗ್ಗನ್ನು ಕೂಡ ನಾನು ರೋಸ್ಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಗರಂ ಮಸಾಲ, ಅಚ್ಚ ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಎಣ್ಣೆ ಇಟ್ಕೊಳ್ಳೋ ಥರ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನಾವು ಹಾಕಿರೋ ಡ್ರೈ ಮಸಾಲೆ ಎಣ್ಣೆಗೆ ಸೇರಿದ ತಕ್ಷಣ ಒಂದು ಚೆನ್ನಾಗಿರುವಂಥ ಸ್ಮೆಲ್ ಬರ್ತದೆ.
ಬರ್ತಾ ಇರುತ್ತೆ. ಇವಾಗ ನಾವು ಹಿಡ್ದು ಇಟ್ಕೊಂಡಿರುವಂಥ ಮೊಟ್ಟೆನೂ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ಸ್ವಲ್ಪ ಎಗ್ಗನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಎಗ್ಗೆ. ಆಗ ಎಗ್ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಮಸಾಲೆಗೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇವಾಗ ಫೈನಲ್ ಆಗಿ ಎಗ್ ಬಿರಿಯಾನಿಗೆ ಫೈನಲ್ ಟಚ್ ಕೊಡುವಂಥ ಸಮಯ. ಅದಕ್ಕೆ ನಾನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಎಷ್ಟು ಬೇಕಿತ್ತೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿದ್ದಾದ ನಂತರ ಸ್ವಲ್ಪ ಸೋಂಕಾಳು, ಸ್ಟಾರು, 1 ಇಂಚಾಗೋಷ್ಟು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಸೋಂಕಾಳು, ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ನೀವೇ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಲ್ಲಿ ಆಪ್ಷನಲ್ಲೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನಾನು ಮಸಾಲೆ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ, ಅಚ್ಚ ಖಾರ ಪುಡಿ, ಸ್ವಲ್ಪ ಎಗ್ ಬಿರಿಯಾನಿ ಪೌಡರು ಮತ್ತು ಧನಿಯಾ ಪೌಡರ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ಸ್ವಲ್ಪ ಮಸಾಲೆಗಳು ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಘಮನೂ ಚೆನ್ನಾಗಿ ಬರುತ್ತೆ. ಸೊ ನಾವು ಹಾಕಿರುವಂಥ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಿರ್ತವೆ. ಇವಾಗ ಆವಾಗಲೇ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಗ್ರೀನ್ ಮಸಾಲ, ಅದನ್ನು ಕೂಡ ಇವಾಗ ಹಾಕಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಸೊ ನಾವು ದಮ್ ಕಟ್ಟೋದ್ರಿಂದ ತುಂಬ ಜಾಸ್ತಿ ಉರಿನ ಕೊಟ್ಬಿಟ್ಟು ಸೀಸ್ಬಿಟ್ರೆ ಫುಲ್ಲು ಬಿರಿಯಾನಿ ಎಲ್ಲ ಸೀದೋಗಿರೋ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅದಾಗಿದ್ದಾದ ನಂತರ ನಾನು 1 ಕಪ್ ಆಗೋಷ್ಟು ಮೊಸರನ್ನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಲಿಟ್ಟನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. 5 ನಿಮಿಷಕ್ಕಿಂತ ಒಂದು 2-3 ಮಿನಿಟ್ಸ್ ಆದ್ರೂ ಸಾಕಾಗುತ್ತೆ. 5 ನಿಮಿಷ ಜಾಸ್ತಿನೇ ಆಗೋಗ್ಬಿಡುತ್ತೆ. ಸೊ ನೀವು ಆಗಾಗ ತೆಗೆದ್ಬಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಂತ ಅಂದರೆ ಬೇಕಾದರೆ ಒಂದು 5 ನಿಮಿಷ ನೀವು ಫ್ರೈ ಮಾಡ್ಕೊಳ್ಬೋದು. ಇವಾಗ ನಾವು ಫ್ರೈ ಮಾಡಿ ಇಟ್ಟಿದ್ವಿ ಗೊತ್ತಾ ಎಗ್ಗು, ಅದನ್ನು ಕೂಡ ಇಲ್ಲಿಗೆ ಹಾಕಿಬಿಟ್ಟು ನೀಟಾಗಿ ಈ ಥರ ಎಗ್ಗಿಗೆ ನಾನು ಹಾಕಿರುವಂಥ ಮಸಾಲೆಗಳೆಲ್ಲ ನೀಟಾಗಿ ಹಿಡಿಯೋ ಥರ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನಾವು ಏನು ಅನ್ನನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಇದ್ರ ಮೇಲ್ಗಡೆ ಲೇಯರ್ ಬೈ ಲೇಯರ್ ಇವಾಗ ಹಾಕ್ಕೊಳ್ಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ನಾನು 1 ಲೇಯರ್ ಆಗುವಷ್ಟು ಅನ್ನನ ಇಲ್ಲಿ ಫಿಲ್ ಮಾಡಿಕೊಂಡು ನಾವು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ರೋಸ್ಟೆಡ್ ಆನಿಯನ್ನು ಕೂಡ ಈ ಥರ 1 ಲೇಯರ್ಗೆ ಹಾಕ್ತಾ ಇದ್ದೀನಿ. ಅದಾಗಿದ್ದಾದ ನಂತರ ನೆಕ್ಸ್ಟು ಇನ್ನೊಂದು ಲೇಯರ್ ಅನ್ನನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನೀವೇ. 1 ಲೇಯರ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೊಂದು ಲೇಯರ್ಗೆ ರೋಸ್ಟೆಡ್ ಆನಿಯನ್ನು, ಇನ್ನೊಂದು ಲೇಯರ್ಗೆ ಪುದೀನ ಸೊಪ್ಪು ಆ ಥರ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದಾದ ನಂತರ ಮತ್ತೆ ಇನ್ನೊಂದು ಲೇಯರ್ನ ಅನ್ನನ ಹಾಕಿಬಿಟ್ಟು ನಾನಿವಾಗ ಮತ್ತೆ ರೋಸ್ಟ್ ಮಾಡಿರುವಂಥ ಆನಿಯನ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ರೋಸ್ಟೆಡ್ ಆನಿಯನ್ನು ಮತ್ತು ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಬಿಟ್ಟು ನೀಟಾಗಿ ಈ ಥರ ಮೇಲ್ಗಡೆ ಫೈನಲ್ ಲೇಯರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿನ ಕಳಿಸ್ಬಿಟ್ಟು ಈ ಥರ ನೀಟಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಾಗಿದ್ದಾದ ನಂತರ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕಿದ ತಕ್ಷಣ ಬಿರಿಯಾನಿ ಸ್ಮೆಲ್ ಖಂಡಿತ ಬಂದೇ ಬರುತ್ತೆ ಎಲ್ಲರಿಗೂ. ತುಂಬ ಅಂದರೆ ತುಂಬಾ ಘಮ ಘಮ ಅಂತ ಇರುತ್ತೆ ಬಿರಿಯಾನಿ ಅಂತೂ. ಸೊ ಈ ಥರ ದಮ್ ಬಿರಿಯಾನಿ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕಾಗಿ ಇವತ್ತು ಮಾಡಿಕೊಟ್ಟಿದ್ದಾಯಿತು. ಇವಾಗ ಇಷ್ಟನ್ನು ಹಾಕಿಬಿಟ್ಟು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಅಥವಾ ಒಂದು 7 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡು ಬಿಟ್ಟರೆ ಎಗ್ ದಮ್ ಬಿರಿಯಾನಿ ರೆಡಿನೇ ಆಗೋಗ್ಬಿಡುತ್ತೆ. ಇವಾಗ ಒಂದು 5 ನಿಮಿಷ ಅದನ್ನು ನೀಟಾಗಿ ಕುಕ್ ಆಗಲಿಕ್ಕೆ ಬಿಟ್ಬಿಟ್ಟು ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತರೊಳಗಾಗಿ ಬಿರಿಯಾನಿ ರೆಡಿಯಾಗಿತ್ತು. ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆಗೆ ಇದನ್ನು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಎಲ್ರಿಗೂ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಿಸ್ ಮಾಡದೆ ಈ ಎಗ್ ದಮ್ ಬಿರಿಯಾನಿನ ಟ್ರೈ ಮಾಡಿಬಿಟ್ಟು ದಯವಿಟ್ಟು ರೆಸಿಪಿ ಹೇಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಹಾಕೋಕ್ಕೆ ಮರಿಬೇಡಿ.
ತಿಂಡಿನೆಲ್ಲ ಕೊಟ್ಬಿಟ್ಟು ನಾನು ಕೂಡ ತಿಂಡಿನ ತಿನ್ಕೊಂಡು ಮಾರ್ನಿಂಗ್ ಇವರು ಎಳ್ನೀರನ್ನ ತೊಗೊಂಡು ಬಂದಿದ್ರು ಪಾಪುಗೆ ಅಂತ ಹೇಳಿಬಿಟ್ಟು. ಸೊ ಯೂಶ್ವಲಿ ಎಳ್ನೀರನ್ನ ಕುಡ್ದಾಗಿದ್ದಾದ ನಂತರ ಕಾಯಿನ ಕೆಚ್ಬಿಟ್ಟು ಈ ಥರ ಒಳಗಡೆ ಇರುತ್ತೆ ಅಲ್ವಾ ಕಾಯಿ, ಅದನ್ನು ನೀಟಾಗಿ ಈ ಥರ ತೆಗೆದ್ಬಿಟ್ಟು ತಿನ್ಕೊಂಡು ಬಿಡ್ತೀವಿ. ಸೊ ನೆಕ್ಸ್ಟ್ ಟೈಮಿಂದ ಈ ಥರ ಕಾಯಿನ ಯೂಸ್ ಮಾಡಿಕೊಂಡು ಒಂದು ಕೊಕೊನೆಟ್ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡೀರಿ. ಮಿಸ್ ಮಾಡ್ದಲೇ ಪ್ರತಿ ಸರ್ತಿನೂ ಟ್ರೈ ಮಾಡ್ತೀರಾ. ನಾನೊಂದು ಸರ್ತಿ ಹೊರಗಡೆ ಹೋಗಿರ್ಬೇಕಾದ್ರೆ ಹಸ್ಬೆಂಡು ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಅಂತ ಹೇಳಿಬಿಟ್ಟು ಕೊಡಿಸಿದ್ರು. ಸೊ ಅದನ್ನು ಇವಾಗ ಇನ್ಸ್ಟೆಂಟಾಗಿ ಮನೇಲೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತೆಂಗಿನಕಾಯಿನ ಈ ಥರ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸರ್ ಬೌಲಿಗೆ ತೆಗೆದಿಟ್ಟಿರುವಂಥ ಕಾಯಿ, ಅರ್ಧ ಕಪ್ ಆಗೋಷ್ಟು ಅಥವಾ ಅರ್ಧ ಲೋಟ ಆಗೋಷ್ಟು ನೀರು, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮ್ ಕೂಡ ಸೇರಿಸಿದ್ದೆ, ಬಟ್ ಅದು ವೀಡಿಯೋನೇ ಆಗಿಲ್ಲ. ನೀವು ಮಿಸ್ ಮಾಡದೆ ಬಾದಾಮ್ ಕೂಡ ಸೇರಿಸ್ಕೊಳ್ಳಿ. ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಸರ್ತ ಫೈನಾಗಿ ರುಬ್ಕೊಂಡು ಬಿಟ್ಟರೆ ತುಂಬ ಸಖತ್ ಟೇಸ್ಟಿಯಾಗಿರುವಂಥ ಸೇಮ್ ಈ ಹೋಟೆಲ್ಗಳಲ್ಲಿ ಸಿಗುತ್ತೆ ನೋಡಿ ಮಿಲ್ಕ್ ಶೇಕ್ ಅಂತ ಹೇಳಿಬಿಟ್ಟು, ಅದೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಅದನ್ನು ಚಿಯಾ ಸೀಡ್ಸ್ನ ಹಾಕ್ಬಿಟ್ಟು ಲೋಟಕ್ಕೆ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸು ಮತ್ತು ರೋಸ್ ಪೆಟಲ್ನು ಕೂಡ ಈ ಥರ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಿಸಿಲಿಗಂತೂ ತುಂಬಾ ತಂಪು, ಹಾಗೆ ತುಂಬಾ ಟೇಸ್ಟಿ ಅಂತಲೂ ಹೇಳ್ಬೋದು. ಹೇಗೆ ಕಾಣಿಸ್ತಿದೆ ಅಲ್ವಾ ನೋಡಲಿಕ್ಕೆ, ಕುಡಿಲಿಕ್ಕೆ ಹೇಗಿದೆ ಅಂತ ಹೇಳಿಬಿಟ್ಟು ಇವ್ರಿಗೆ ಕೊಟ್ಬಿಟ್ಟು ಕೇಳೋಣ ಬನ್ನಿ. ಎಲ್ಲಿಗೂ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವರು. ಅಪ್ಪು ಜ್ಯೂಸ್ ಹೆಂಗಿದೆ ಕುಡಿದು ನೋಡ್ಬಿಟ್ಟು ಹೇಳಿ ಟೇಸ್ಟ್ ಹೆಂಗಿದೆ. ಅವತ್ತು ನೀವು ಕೊಡಿಸಿದ್ರಿ ಗೊತ್ತಾ ಟೆಂಡರ್ ಕೊಕೊನೆಟ್ ಜ್ಯೂಸ್ ಅಂದ್ಬಿಟ್ಟು, ಅದಕ್ಕೆ ನಾನೇ ಮಾಡೋಣ ಅಂತ ಟ್ರೈ ಮಾಡಿದೆ. ಇಲ್ಲ ಮನೇಲೇ ಮಾಡಿದ್ದು. ಸೊ ಅವರು ಕೂಡ ಕುಡಿದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ನೀವು ಕೂಡ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಇನ್ನು ಈ ವ್ಲಾಗನ್ನು ಕೂಡ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಹಾಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ.